Hello students, myself Abhilash, biology lecturer. Students, in the last class we completed about gymnosperms. Last class ಅಲ್ಲಿ gymnosperms ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. Gymnosperms, these are the naked seeded plants. Gymnosperms ನ ನಾವೇನಂತ ಕರಿತೀವಿ ಅಂದ್ರೆ naked seeded plants ಅಂತ ಕರಿತೀವಿ. ಯಾಕೆ naked seeded plants ಅಂತ ಕರಿತೀವಿ? In which the seeds are not covered by the ovary wall or ovary. ಈ ಸೀಡ್ಸ್ ಏನಾಗಿರುತ್ತೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಹಾಗೆಯೇ ಇರುತ್ತೆ ಬಿಫೋರ್ ಅಂಡ್ ಆಫ್ಟರ್ ಫರ್ಟಿಲೈಸೇಷನ್. ಗೊತ್ತಾಗ್ತಿದೆಯಾ? ಸೊ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಫ್ರೂಟ್ ನ ಪರಿಕಲ್ಪನೆ ಇರುವುದಿಲ್ಲ. ಗೊತ್ತಾಗ್ತಿದೆಯಾ? ಫ್ರೂಟ್ಸ್ ನ ಬಗ್ಗೆ ಎಲ್ಲೂ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಅಥವಾ ಆಲ್ಗೆಲ್ ಆಗಿರ್ಬೋದು, ಬ್ರಯೋಫೈಟ್ಸ್ ಅಲ್ಲಿ ಆಗಿರ್ಬೋದು, ಟೆರಡೋಫೈಟ್ಸ್ ಅಲ್ಲಿ ಆಗಿರ್ಬೋದು ಎಲ್ಲೂ ನಾವು ಡಿಸ್ಕಸ್ ಮಾಡಿಲ್ಲ. ಮತ್ತೆ ಫ್ಲವರ್ಸ್ ನ ಬಗ್ಗೆ ಕೂಡ ಎಲ್ಲೂ ಡಿಸ್ಕಸ್ ಮಾಡಿಲ್ಲ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ರೂಟ್ಸ್ ಅಂಡ್ ಫ್ಲವರ್ಸ್, ಓಕೆ, ಅಂಡ್ ದೇರ್ ಸ್ಟ್ರಕ್ಚರ್ under the name that is angiosperms. Now last class ಅಲ್ಲಿ gymnosperms na complete ಮಾಡಿದ್ವಿ. So in this class we are going to study about angiosperms. So let's start the classes. Angiosperm or angiosperm ಅಂತ ಕೂಡ ಕರೀತಾರೆ. So if you see the name, that is a word angiosperm, the word have two meanings. ಈ ವರ್ಡ್ ನ ನಾವು ಸಪರೇಟ್ ಮಾಡ್ತಾ ಹೋದ್ರೆ ಎರಡು ಮೀನಿಂಗ್ ಸಿಗುತ್ತೆ. ಒಂದು ಆಂಜಿಯೋನ್ ಅಂತ ಅಂದ್ರೆ ದಟ್ ಈಸ್ ಬಾಕ್ಸ್ ಆರ್ ಕವರ್ಡ್ ಸ್ಟ್ರಕ್ಚರ್ ಅಂತ ಅರ್ಥ ಬರುತ್ತೆ. ಆಂಜಿಯೋನ್ ಅಂದ್ರೆ ಬಾಕ್ಸ್ ಅಥವಾ ಕವರ್ಡ್ ಸ್ಟ್ರಕ್ಚರ್ ಅಂತ ಅರ್ಥ ಬರುತ್ತೆ. whereas sperme and sperme refers to seed. Sperme ಅಂದ್ರೆ ಏನಂತ ಅಂದ್ರೆ ಸೀಡ್ ಅರ್ಥ, ಬಿಕಾಸ್ ದಿ ಆರ್ ಕಮ್ ಫ್ರಮ್ ದ ಲ್ಯಾಟಿನ್ ಲ್ಯಾಂಗ್ವೇಜ್. ಗೊತ್ತಾಗ್ತಿದೆಯಾ? ಸೊ ಆಂಜಿಯೋನ್ ಅಂದ್ರೆ ಬಾಕ್ಸ್ ಅಥವಾ ಕವರ್ಡ್ ಸ್ಟ್ರಕ್ಚರ್, ಸ್ಪರ್ಮೆ ಅಂದ್ರೆ ಸೀಡ್ಸ್ ಅನ್ನುವ ಅರ್ಥ. ಸೊ ಆಂಜಿಯೋಸ್ಪರ್ಮೆ ಮೀನ್ಸ್ the seeds are covered within a box shaped structure or seeds are completely covered. ಗೊತ್ತಾಗ್ತಿದೆಯಾ? ಸೀಡ್ಸ್ ಏನಾಗಿರುತ್ತೆ ಅದು ಕಂಪ್ಲೀಟ್ ಆಗಿ ಒಂದು ಬಾಕ್ಸ್ ಅಥವಾ ಯಾವುದೇ ಒಂದು ಸ್ಟ್ರಕ್ಚರ್ ಇಂದ ಕಂಪ್ಲೀಟ್ ಆಗಿ ಏನಾಗಿರುತ್ತೆ ಕವರ್ ಆಗಿರುತ್ತೆ. ಸೊ ದಟ್ ಮೀನ್ಸ್ ದ ಸೀಡ್ಸ್ ಆರ್ ಕಂಪ್ಲೀಟ್ಲಿ ಕವರ್ಡ್ ಸ್ಟ್ರಕ್ಚರ್ ದಟ್ ಈಸ್ ಬಿಲಾಂಗ್ಸ್ ಟು ಆಂಜಿಯೋಸ್ಪರ್ಮೆ. ಯಾವ ಗಿಡಗಳಲ್ಲಿ ಸೀಡ್ಸ್ ಏನಾಗಿರುತ್ತೆ ಕಂಪ್ಲೀಟ್ ಆಗಿ ಕವರ್ ಆಗಿರುತ್ತಲ್ಲ ಆ ರೀತಿ ಎಲ್ಲಾ ಗಿಡಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಜಿಯೋಸ್ಪರ್ಮ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಲೆಟ್ಸ್ ಡಿಸ್ಕಸ್ ದ ಕ್ಯಾರೆಕ್ಟರ್ಸ್ ಆಫ್ ಆಂಜಿಯೋಸ್ಪರ್ಮ್ಸ್. ಆಂಜಿಯೋಸ್ಪರ್ಮ್ಸ್ ನ ಕ್ಯಾರೆಕ್ಟರ್ಸ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಫಸ್ಟ್ ಕ್ಯಾರೆಕ್ಟರ್ ಈಸ್ the majority of the plants. ಗೊತ್ತಾಗ್ತಿದೆಯಾ? the majority of the plants are angiosperms. ನಾವು ಎಷ್ಟೊಂದು ಗಿಡಗಳನ್ನ ನೋಡ್ತಾ ಇದೀವಲ್ಲ ಆ ಎಲ್ಲಾ ಗಿಡದಲ್ಲೂ ಮೆಜಾರಿಟಿ ಗಿಡಗಳು ಯಾವುವು ಅಂದ್ರೆ ಆಂಜಿಯೋಸ್ಪರ್ಮ್ಸ್. ಸೊ ಆಂಜಿಯೋಸ್ಪರ್ಮ್ಸ್ ನ ಯಾವ ರೀತಿ ಡಿಸ್ಕ್ರೈಬ್ ಮಾಡಬಹುದು ಅಂದ್ರೆ ಆಂಜಿಯೋಸ್ಪರ್ಮ್ಸ್ ಆರ್ ದಿ ಫ್ಲವರಿಂಗ್ ಪ್ಲಾಂಟ್ಸ್. These are the flowering plants. ಹೂ ಬಿಡುವ ಗಿಡಗಳನ್ನೆಲ್ಲ ನಾವು ಆಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಅಂಡ್ ವಿಚ್ flowers are the reproductive unit of angiosperms. ಈ angiosperms ಹೂ ಬಿಡುತ್ತಲ್ಲ, this flowers are the reproductive structures in which flowers are the reproductive structures. Flowers ಏನಾಗಿರುತ್ತೆ ರಿಪ್ರೊಡಕ್ಷನ್ ಪ್ರೋಸೆಸ್ ನ ಕ್ಯಾರಿ ಮಾಡುತ್ತೆ. ಅಂಡ್ these are the plants that have water vascular as well as foot vascular system, includes xylem and phloem. So these plants have vascular tissue, complete ಆಗಿ vascular tissues ಇರುತ್ತೆ, includes xylem and phloem, and they have well differentiated plant body. ಅಂದ್ರೆ well differentiated plant body ಅಂದ್ರೆ if you see the angiosperms, ನಾವೇನಾದ್ರೂ ಆಂಜಿಯೋಸ್ಪರ್ಮ್ಸ್ ನ ನೋಡಿದ್ರೆ ಯಾವ ಗಿಡಗಳನ್ನ ನೋಡಿದ್ರೆ ಇದು ರೂಟ್, ಇದು ಸ್ಟೆಮ್, ಇದು ಲೀಫ್, ಫ್ಲವರ್ಸ್, ಫ್ರೂಟ್, ಸೀಡ್ಸ್ ಅಂತ ಏನ್ ಮಾಡೋದು ಕ್ಲೀನ್ ಆಗಿ ಡಿಸ್ಟಿಂಗ್ವಿಶ್ ಮಾಡಬಹುದು. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಲ್ ಡಿಫರೆನ್ಶಿಯೇಟೆಡ್ ಪ್ಲಾಂಟ್ ಬಾಡಿ ಅಂತ ಕರಿತೀವಿ. If you see
the angiosperms, some angiosperms are very tall and some angiosperms are very very small. ಈ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ತುಂಬಾ ಗಿಡಗಳಿವೆ ಅಂತ ಹೇಳಿದೆ ನಾನು. ಕೆಲವೊಂದು ಗಿಡಗಳು ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ, ಕೆಲವೊಂದು ಗಿಡಗಳು ತುಂಬಾ ಚಿಕ್ಕದಾಗೂ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ವಿ ಸಿ the smallest angiosperm, that is Pulphia, which is the smallest angiospermic plant. ಈ angiosperms ಅಲ್ಲಿ ಚಿಕ್ಕ angiosperms ಯಾವುದು ಅಂದ್ರೆ Pulphia. If we see the largest or tallest angiosperm is Eucalyptus Nilgiri mara. This eucalyptus can grow several feet height. ತುಂಬಾ ಎತ್ತರವಾಗಿ ಬೆಳೆಯುತ್ತೆ. ಗೊತ್ತಾಗ್ತಿದೆಯಾ? This is about the general characteristics of angiosperms. ಗೊತ್ತಾಗ್ತಿದೆಯಾ? So after this I told flowers are the reproductive structures. So let's discuss flowers and their parts. Next we are going to study about flowers. Flowers ನ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. If we see flower, the flower consists of 4 parts or whorls. Flowers ನಲ್ಲಿ 4 whorls ಗಳು ಇರುತ್ತೆ. The 4 whorls which includes calyx, corolla, androecium and gynoecium. The flower consists of 4 whorls, namely calyx, corolla, androecium and gynoecium. So calyx and corolla are non-essential whorls. ಯಾಕೆ ಇದನ್ನು non-essential whorls ಅಂತ ಕರಿತೀವಿ ಅಂದ್ರೆ because they are not involved in reproduction, whereas androecium and gynoecium are involved in reproduction, hence they call them as essential whorls. ಗೊತ್ತಾಗ್ತಿದೆಯಾ? So calyx includes sepals. calyx ಅಲ್ಲಿ ಏನೇನು calyx ನ ನಾವು ಅಬ್ಸರ್ವ್ ಮಾಡಬೇಕು ಅಂದ್ರೆ, so if you write the diagram we will understand this. So this is a structure of typical flower. So ನಾವು ಒಂದು ಫ್ಲವರ್ ಇದೆ ಅಂತ ಟಿಪಿಕಲ್ ಸ್ಟ್ರಕ್ಚರ್ ನ ತೆಗೆದುಕೊಂತಾ ಹೋದ್ರೆ the flower consists of 4 whorls. ನೋಡಿ ಇಲ್ಲಿ ಸ್ಮಾಲ್ 2 whorls ಬರ್ತಿದ್ದೀನಲ್ಲ, that is known as the calyx. ಅದಕ್ಕೆ ಚಿಕ್ಕದಾಗಿ 2 whorls ಕಾಣ್ತಿದೆಯಲ್ಲ, ಅದನ್ನ calyx ಅಂತ ಕರಿತೀವಿ. So that they are green in nature. And next petals ಏನಂತ ಕರಿತೀವಲ್ಲ, the petals are include corolla. Petals ಎಲ್ಲ ಸೇರಿ ಏನಾಗಿದೆ corolla ಆಗಿದೆ. So this part, this structure is an androecium and this structure is a gynoecium. Full ಆಗಿ ಅದನ್ನ ಪೂರ್ತಿ ಸೇರಿ gynoecium ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ನ ಪೂರ್ತಿ ಸೇರಿ androecium ಅಂತ ಕರಿತೀವಿ. ಸೊ ನಮಗೆ ಬೇಕಾಗಿರೋದು androecium ಮತ್ತು gynoecium. ಹಾಗಾಗಿ we will write androecium and gynoecium separately. ಸೊ ನಮಗೆ ಇಷ್ಟು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು androecium ಮತ್ತು gynoecium ಆಗಿರೋದ್ರಿಂದ ನಾವು androecium ಮತ್ತು gynoecium ನ ಸಪರೇಟ್ ಆಗಿ ಬರ್ಕೊಂತಾ ಹೋಗೋಣ. ಸೊ ಇಫ್ ಯು ಸಿ the androecium,
the male reproductive part of flower. Stamen andre enu andre it is a male reproductive part of flower. So the stamen consists of two parts. First part is anther and second part is filament. The stamen, it is a male part of flower, male reproductive part of flower. The stamen having two parts. The fertile part, ಫಲವತ್ತತೆಯ ಜಾಗದಲ್ಲಿ ಬಹಳ ಮುಖ್ಯವಾದ ಪಾರ್ಟ್ ಯಾವುದು ಅಂದ್ರೆ ಆಂಥರ್, ಇನ್ನು ಒಂದು ಯಾವುದು ಅಂದ್ರೆ ಫಿಲಮೆಂಟ್. ಸೊ ಈ ಆಂಥರ್ ನ ಕೆಲಸ ಏನು ಅಂದ್ರೆ, the anther, inside the anther there is a presence of microspore mother cell. I will rub this. ನೋಡಿ, inside the anther microspore mother cell is present. This microspore mother cell we call them as MMC, which is diploid in nature. Microspore mother cell ಏನಾಗಿರುತ್ತೆ, diploid 2n ಇರುತ್ತೆ. This microspore mother cell undergo meiosis. Meiosis ಅಂದ್ರೆ ಏನು? Reductional cell division. It undergo meiosis, that is reductional cell division, to form microspores. Microspores are haploid because it undergo meiosis division. Then this microspores undergo mitosis. ಈ microspores ಏನಾಗುತ್ತೆ, ಮತ್ತೆ mitosis ಆಗುತ್ತೆ. Mitosis, it is a equational cell division. They will form pollen grains. These pollen grains are haploid because microspores ಕೂಡ haploid. Haploid cells ಏನಾಗಿದೆ, mitosis ಆಗಿದೆ. Mitosis, it is an equational cell division, so the former pollen grains is also haploid. ಗೊತ್ತಾಗ್ತಿದೆಯಾ? pollen grains pollen grains ಏನಾಗಿರುತ್ತೆ, they are also haploid in nature. If we see the structure of pollen grain, now pollen grain ಹೇಗಿದೆ ಅಂತ ಹೇಳೋದಾದ್ರೆ, the pollen grain is spherical in shape. ನಾನು ಸ್ವಲ್ಪ ದೊಡ್ಡದಾಗಿ ಬರೆದಿದ್ದೀನಿ ನಿಮಗೆ ಕಾಣಲಿ ಅಂತ. The pollen grains are spherical in shape. ತುಂಬಾ ಮೈಕ್ರೋಸ್ಕೋಪಿಕ್ ಆಕ್ಚುಲಿ, ಇದು ನಾವು ಮೈಕ್ರೋಸ್ಕೋಪ್ ಅಲ್ಲೇ ನೋಡಬೇಕು ಇದನ್ನ. So this pollen grain consists of two cells. Smaller cells, ನೋಡಿ ಎರಡು cells, ಎರಡು ಕಂಪಾರ್ಟ್ಮೆಂಟ್ ಆಗಿದೆ. Smaller compartment ಅಲ್ಲಿ there is a cell is present known as generative cell. And in larger compartment there is one more cell is present known as vegetative cell or tube cell. ನೋಡಿ, pollen grain structure ನೀವು ಸೆಕೆಂಡ್ ಇಯರ್ ಅಲ್ಲಿ ಮತ್ತೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ಇಲ್ಲಿ ನನಗೆ ಏನ್ ಬೇಕು ಅಂತ ನಾನು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಹೇಳ್ತಾ ಇದ್ದೀನಿ. pollen grains ಅಲ್ಲಿ ಎರಡು ಸೆಲ್ಸ್ ಇರುತ್ತೆ, ಒಂದು ಸ್ಮಾಲರ್ ಸೆಲ್, ಇನ್ನೊಂದು ದೊಡ್ಡ ಬಿಗರ್ ಸೆಲ್. ಸ್ಮಾಲರ್ ಸೆಲ್ ನ ನಾವು ಜನರೇಟಿವ್ ಸೆಲ್ ಅಂತ ಕರಿತೀವಿ, ಲಾರ್ಜರ್ ಸೆಲ್ ನ ವೆಜಿಟೇಟಿವ್ ಸೆಲ್ ಅಥವಾ ಟ್ಯೂಬ್ ಸೆಲ್ ಅಂತ ಕರಿತೀವಿ. ಯಾಕೆ ಟ್ಯೂಬ್ ಸೆಲ್ ಅಂತ ಕರಿತೀವಿ ಅಂದ್ರೆ, ದೇ ವಿಲ್ ಫಾರ್ಮ್ ಪೋಲನ್ ಟ್ಯೂಬ್. ಈ ವೆಜಿಟೇಟಿವ್ ಸೆಲ್ ಏನಾಗಿದೆ, ಪೋಲನ್ ಟ್ಯೂಬ್ ನ ಫಾರ್ಮೇಶನ್ ಮಾಡುತ್ತೆ, ಹಾಗಾಗಿ ಇದನ್ನ ನಾವು ಟ್ಯೂಬ್ ಸೆಲ್ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ದ ಮೇಲ್ ಪಾರ್ಟ್. ಸೊ ನಾವು ಪೋಲನ್ ಗ್ರೈನ್ಸ್ ರೆಡಿ ಆಗಿದೆ ಫರ್ಟಿಲೈಸೇಷನ್ ಪ್ರೋಸೆಸ್ ಗೊತ್ತಾಗ್ತಿದೆಯಾ? ಸೊ ಆಫ್ಟರ್ ದಿಸ್ once again we will recall the male reproductive structure is known as stamen or androecium. The stamen consists of two parts, anther and filament. Anther is a fertile part, ಬಹಳ ಮುಖ್ಯವಾದ part. The anther, inside the anther there is microspore mother cell will form. This microspore mother cell undergo meiosis to form microspores. These microspores are haploid. This haploid microspores undergo mitosis, that is equational cell division, to form pollen grains. Pollen grains have two cells, vegetative cell and generative cell. Generative cell is also known as tube cell. Okay, after this, then we will move on with the female part. Gynoecium. Gynoecium is also known as carpel or pistil. Pistil anta karitivi gynoecium na. So if you see the structure of gynoecium, gynoecium is a female reproductive part of flower. The gynoecium consists of three parts.
So this part, the basal part, is known as ovary. This is known as style. And this portion, topmost portion, we call them as stigma. So ovary ಅಥವಾ pistil ಅಥವಾ carpel ಅಂತ ಕೂಡ ಕರಿತೀವಿ, which consists of 3 portion. Female reproductive part ಅಲ್ಲಿ 3 portion ಇದೆ, ಅದ್ರ male reproductive part ಅಲ್ಲಿ 2 portion ಇದೆ. ಸೊ ಯಾವ ಭಾಗಗಳು ಅಂದ್ರೆ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ. ನೋಡಿ, ಸ್ಟಿಗ್ಮಾ ರಿಸೀವ್ಸ್ ದ ಪೋಲನ್ ಗ್ರೈನ್. ಸ್ಟಿಗ್ಮಾ ಕೆಲಸ ಏನು ಅಂದ್ರೆ, ಇಲ್ಲಿಗೆ ಪೋಲನ್ ಗ್ರೈನ್ ನ ರಿಸೀವ್ ಮಾಡ್ಕೊಳ್ಳೋದೇ ಸ್ಟಿಗ್ಮಾ. ದೆನ್ style is a long tube-like structure in which pollen grain passes through. Pollen grain ಏನಾಗುತ್ತೆ, style ನ ಮೂಲಕ ಪಾಸ್ ಆಗುತ್ತೆ and it will reach the ovary. Inside the ovary, ovules are present. Ovary ಒಳಗಡೆ ಏನಿರುತ್ತೆ, ovules are present. So I will write this. So ನಿಮಗೆ ಕಾಣೋದಿಲ್ಲ, I will use this space actually. Inside ovary, ovules are present. Ovary ಒಳಭಾಗದಲ್ಲಿ ಏನಾಗಿರುತ್ತೆ, ovules ಇರುತ್ತೆ. ಆ ovule ಅಲ್ಲಿ, if you see the ovules consist of cells. Ovule ನಲ್ಲಿ ಏನಿರುತ್ತೆ, cells ಇರುತ್ತೆ. The cells of ovule we call them as nucellus. ನಾವು gymnosperms ಅಲ್ಲಿ ಹೀಗೆ ಬರ್ತಿದ್ವಿ, angiosperms ಅಲ್ಲಿ ಹೀಗೆ ಬರಿತಾ ಹೋಗ್ತೀವಿ. The cells of ovules called nucellus, which is multicellular in nature, which is diploid in nature. ಅದಕ್ಕೆ ಇದೇನಾಗಿರುತ್ತೆ, ಡಿಪ್ಲಾಯ್ಡ್ ಇರುತ್ತೆ. This nucellus is become one of the nucellus cells. ನೋಡಿ ಹೇಗೆ ಅಂದ್ರೆ, ಇದು ಓವರಿ, ಇದು ಒಳಗಡೆ ಓವ್ಯೂಲ್ ಇದೆ ಅನ್ಕೊಳ್ಳಿ. ಇದೇ ಸ್ಟ್ರಕ್ಚರ್ ಆಫ್ ಓವ್ಯೂಲ್ ಅಂದ್ರೆ, ಓವ್ಯೂಲ್ ನ ಸುತ್ತ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ನಾವು ನ್ಯೂಸೆಲಸ್ ಸೆಲ್ಸ್ ಅಂತ ಕರಿತೀವಿ. ಈ ಅನೇಕ ನ್ಯೂಸೆಲಸ್ ಸೆಲ್ಗಳಲ್ಲಿ ಯಾವುದೋ ಒಂದು ನ್ಯೂಸೆಲಸ್ ಸೆಲ್, ಇಮ್ಯಾಜಿನ್ ದಿಸ್ ಸೆಲ್, ಔಟ್ ಆಫ್ ಮೆನಿ ನ್ಯೂಸೆಲಸ್ ಸೆಲ್ಸ್, ದ ಒನ್ ಆಫ್ ದಿ ನ್ಯೂಸೆಲಸ್ ಸೆಲ್ಸ್ ಬಿಕಮ್ MMC. ಒನ್ ಆಫ್ ದಿ ನ್ಯೂಸೆಲಸ್ ಸೆಲ್ಸ್ ಬಿಕಮ್ MMC. MMC ಅಂದ್ರೆ ಏನು, ಮೆಗಾಸ್ಪೋರ್ ಮದರ್ ಸೆಲ್. ಕನ್ಫ್ಯೂಸ್ ಆಗಬೇಡಿ. MMC ಅಂದ್ರೆ ಮೈಕ್ರೋಸ್ಪೋರ್ ಮದರ್ ಸೆಲ್ ಬರುತ್ತೆ, ಮೆಗಾಸ್ಪೋರ್ ಮದರ್ ಸೆಲ್ ಬರುತ್ತೆ. ಮೈಕ್ರೋಸ್ಪೋರ್ ಮದರ್ ಸೆಲ್ ನ ಸ್ಟೇಮನ್ ಹೇಳ್ಬೇಕಾದ್ರೆ ಡಿಸ್ಕ್ರೈಬ್ ಮಾಡ್ತೀವಿ, ಪಿಸ್ಟಿಲ್ ಹೇಳ್ಬೇಕಾದ್ರೆ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರಿತೀವಿ. ಸೊ ಇನ್ಸೈಡ್ ದ ಓವ್ಯೂಲ್ಸ್ ದ ಸೆಲ್ಸ್ ಆರ್ ಪ್ರೆಸೆಂಟ್. ದೀಸ್ ಸೆಲ್ಸ್ ಆರ್ ಮಲ್ಟಿಸೆಲ್ಯುಲರ್ ಇನ್ ನೇಚರ್ ಅಂಡ್ ಒನ್ ಆಫ್ ದಿ ಸೆಲ್ಸ್, okay, inside the ovule cells are present, are known as nucellus. One of the nucellus will become functional. One of the nucellus will become MMC, that is megaspore mother cell. This megaspore mother cell undergo meiosis. This megaspore mother cell is diploid. This megaspore mother cell undergo meiosis to form 4 megaspores. All are haploid in nature. N ಅಂತ ಬರೆದ್ರೆ haploid, 2N ಅಂತ ಬರೆದ್ರೆ diploid, ನಿಮಗೆ ಗೊತ್ತಿರಬೇಕು. So out of 4 megaspores, 1 2 3 4, ಈ 4 ಮೆಗಾಸ್ಪೋರ್ಸ್ ಅಲ್ಲಿ 3 ಮೆಗಾಸ್ಪೋರ್ಸ್ ಆರ್ ಡಿಸ್ಇಂಟಿಗ್ರೇಟ್ ಅಥವಾ ಡಿಜೆನರೇಟ್. ಈ 4 ಮೆಗಾಸ್ಪೋರ್ಸ್ ಫಾರ್ಮೇಶನ್ ಆಗುತ್ತಲ್ಲ ಮೆಗಾಸ್ಪೋರ್ ಮದರ್ ಸೆಲ್ ಇಂದ, ಅದರಲ್ಲಿ 3 ಅಲ್ಲೇ ನಾಶ ಆಗುತ್ತೆ ಅಥವಾ ಡಿಸ್ಇಂಟಿಗ್ರೇಟ್ ಆಗುತ್ತೆ. ಓನ್ಲಿ 1 ಮೆಗಾಸ್ಪೋರ್ ಈಸ್ ರಿಮೈನ್. ಒಂದೇ ಒಂದು ಮೆಗಾಸ್ಪೋರ್ ಉಳಿಯುತ್ತೆ. ದ ರಿಮೈನಿಂಗ್ ಮೆಗಾಸ್ಪೋರ್ ಈಸ್ ನೌನ್ ಆಸ್ ಫಂಕ್ಷನಲ್ ಮೆಗಾಸ್ಪೋರ್. ಮೆಗಾಸ್ಪೋರ್ ಏನು ಉಳಿಯುತ್ತಲ್ಲ ಅದನ್ನು ನಾವು ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಕರಿತೀವಿ. Now
this functional megaspore undergo mitosis to form embryo sac. The functional megaspore idiyala, it is haploid. This functional megaspore undergo mitosis to form embryo sac. So yes, ಈ ಫಂಕ್ಷನಲ್ ಮೆಗಾಸ್ಪೋರ್ ಏನಾಗಿರುತ್ತೆ, ಎಂಬ್ರಿಯೋ ಸ್ಯಾಕ್ ಆಗಿ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ದಿಸ್ ಎಂಬ್ರಿಯೋ ಸ್ಯಾಕ್ ಇಸ್ ಆಲ್ಸೋ ಹ್ಯಾಪ್ಲಾಯ್ಡ್. ಹೌದಾ, ಫಂಕ್ಷನಲ್ ಮೆಗಾಸ್ಪೋರ್ ಹ್ಯಾಪ್ಲಾಯ್ಡ್ ಆಗಿದೆ, ಅದು ಮೈಟೋಸಿಸ್ ಆಗಿದೆ. ಸೊ ಇಟ್ ವಿಲ್ ಫಾರ್ಮ್ ಎಂಬ್ರಿಯೋ ಸ್ಯಾಕ್. ಅದಾಗ್ತಿದೆಯಾ? ಸೊ ಸೇಮ್ ಈಸಿ. ಸೊ ಆಂಥರ್ ಅಲ್ಲಿ ಏನಾಗಿರುತ್ತೆ, ಇನ್ಸೈಡ್ ದಿ ಆಂಥರ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಇರುತ್ತೆ. ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂದ್ರೆ MMC. ದಿಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂಡರ್ಗೋ ಮಿಯೋಸಿಸ್ to form microspores. This microspores undergo mitosis to form sporule. ಹೌದಾ? ಸೊ ಇದು ಅದೇ ರೀತಿ ಓವರಿಯ ಒಳಗಡೆ ಓವ್ಯೂಲ್ಸ್ ಇರುತ್ತೆ. ಓವ್ಯೂಲ್ಸ್ ಅಲ್ಲಿ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ನಾವು ನ್ಯೂಸೆಲಸ್ ಅಂತ ಕರಿತೀವಿ. ಅನೇಕ ನ್ಯೂಸೆಲಸ್ ಸೆಲ್ಸ್ ಗಳಿರುತ್ತೆ. ಯಾವುದೋ ಒಂದು ನ್ಯೂಸೆಲಸ್ ಸೆಲ್ಸ್ ನ ಡೆವಲಪ್ಮೆಂಟ್ ಆಗುತ್ತೆ, ಅದನ್ನ ನಾವು ಏನಂತ ಕರಿತೀವಿ, ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರಿತೀವಿ. ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ, ಮಿಯೋಸಿಸ್ ಆಗುತ್ತೆ. 4 ಮೆಗಾಸ್ಪೋರ್ಸ್ ನ ಫಾರ್ಮೇಶನ್ ಮಾಡುತ್ತೆ, ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ಸ್. 4 ಮೆಗಾಸ್ಪೋರ್ಸ್ ಅಲ್ಲಿ 3 ಮೆಗಾಸ್ಪೋರ್ಸ್ ಡಿಜೆನರೇಟ್ ಆಗುತ್ತೆ. ಒಂದೇ ಒಂದು ಮೆಗಾಸ್ಪೋರ್ಸ್ ಉಳಿಯುತ್ತೆ, ಅದನ್ನ ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಕರಿತೀವಿ. ದಿಸ್ ಫಂಕ್ಷನಲ್ ಮೆಗಾಸ್ಪೋರ್ will undergo mitosis to form embryo sac. If you see the structure of embryo sac, the embryo sac consists of 3 different types of cells. ಈ embryo sac ಅಲ್ಲಿ ನಾವು 3 ರೀತಿಯ ಸೆಲ್ಸ್ ನ ನೋಡ್ತಾ ಹೋಗ್ತೀವಿ. So let's discuss embryo sac. The embryo sac consists of 3 different types of cells. One is antipodals and polar nuclei, and third one is egg apparatus. Antipodals, polar nuclei and egg apparatus. ಯಾವ್ಯಾವ್ದು ಎಲ್ಲೆಲ್ಲಿರುತ್ತೆ ಸ್ಟ್ರಕ್ಚರ್ ಬರ್ತಾ ಹೇಳೋದಾದ್ರೆ, ಇದೇ ಎಂಬ್ರಿಯೋ ಸ್ಯಾಕ್ ಅಂತ ಅನ್ಕೊಂಡ್ರೆ ನೀವು ಎಂಬ್ರಿಯೋ ಸ್ಯಾಕ್ ನ ಬಗ್ಗೆ ಸೆಕೆಂಡ್ PU ಇನ್ ಡೀಟೇಲ್ ತಿಳ್ಕೊಂತಾ ಹೋಗ್ತೀರಾ. ಸೊ ಎಂಬ್ರಿಯೋ ಸ್ಯಾಕ್ ಇಲ್ಲಿ ಆಂಟಿಪೋಡಲ್ಸ್ ಇರುತ್ತೆ. 3 ಆಂಟಿಪೋಡಲ್ಸ್ ಹ್ಯಾಪ್ಲಾಯ್ಡ್ ಸೆಲ್ ಇರುತ್ತೆ. ದೆನ್ ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳಿದ್ನಲ್ಲ, ಈ ಪೋಲಾರ್ ನ್ಯೂಕ್ಲಿಯೈ ಮಧ್ಯಭಾಗದಲ್ಲಿರುತ್ತೆ. ದಿಸ್ ಪೋಲಾರ್ ನ್ಯೂಕ್ಲಿಯೈ ಏನಾಗುತ್ತೆ, ಮಧ್ಯಭಾಗದಲ್ಲಿರುತ್ತೆ. ಅಂಡ್ ದ ಎಗ್ ಅಪರೇಟರ್ಸ್ ಫೌಂಡ್ ಇನ್ ದಿಸ್ ರೀಜನ್. ಇಲ್ಲಿ ಎಗ್ ಅಪರೇಟರ್ಸ್ ಇರುತ್ತೆ. ಎಗ್ ಅಪರೇಟರ್ಸ್ ನೋಡಿ, ಇಲ್ಲಿ 3 ಸೆಲ್ ಇದೆಯಲ್ಲ, ಈ ಮಧ್ಯಭಾಗದ ಸೆಲ್ ಅನ್ನ ನಾವು ಎಗ್ ಅಂತ ಕರಿತೀವಿ. ಆಮೇಲೆ ಆ ಕಡೆ ಎರಡು ಭಾಗದಲ್ಲಿ ಸೈಡಿಕ್ ಸೆಲ್ಸ್ ಇದೆಯಲ್ಲ, ದೇ ಆರ್ ನೌನ್ ಆಸ್ ಸಿನರ್ಜಿಡ್ಸ್. ಎಗ್ ಅಪರೇಟರ್ಸ್ ಅಲ್ಲಿ 2 ಭಾಗ, 3 ಸೆಲ್ ಇರುತ್ತೆ. ಒಂದು ಸೆಲ್ ನ ಎಗ್ ಅಂತ ಕರೆದ್ರೆ ಇನ್ನು 2 ಸೆಲ್ ನಾವು ಸಿನರ್ಜಿಡ್ಸ್ ಅಂತ ಕರಿತೀವಿ. ಎಗ್ ಮಧ್ಯದಲ್ಲಿದೆ, ಆ ಕಡೆ ಏನಾಗಿದೆ, ಸಿನರ್ಜಿಡ್ಸ್ ಇದೆ. ಸೊ ಇದೆಲ್ಲ ಎಲ್ಲಿದೆ, ಓವ್ಯೂಲ್ ಅಲ್ಲಿ ಇದೆ. ಅಲ್ಲ, ಓವ್ಯೂಲ್ ಒಳಗಡೆ ಇದೆ. ಓವ್ಯೂಲ್ ಎಲ್ಲಿದೆ, ಓವರಿಯ ಒಳಗಡೆ ಇದೆ. ಓವರಿ ಎಲ್ಲಿದೆ, ಫ್ಲವರ್ ಅಲ್ಲಿದೆ. ಗೊತ್ತಾಗ್ತಿದೆಯಾ? ಸೊ ಇಫ್ ಯು ಸಿ ದ ಸ್ಟ್ರಕ್ಚರ್ ನೋಡಿ, ಪಕ್ಕದಲ್ಲಿ ಒಂದು ಸ್ಟ್ರಕ್ಚರ್ ಬರೆದಿದ್ದೀನಿ ನಾನು, ಸ್ಟಿಗ್ಮಾ ಸ್ಟೈಲ್ ಓವರಿ ಅಂತ. ಓವರಿಯ ಒಳಗಡೆ ಓವ್ಯೂಲ್, ಓವ್ಯೂಲ್ ನ ಒಳಗಡೆ ಈ ರೀತಿಯ ಸ್ಟ್ರಕ್ಚರ್ ಇರುತ್ತೆ. ಸೊ ನಾನು ಡಯಾಗ್ರಾಮ್ ಸ್ವಲ್ಪ ದೊಡ್ಡದಾಗಿ ಬರೀತಾ ಹೋಗ್ತೀನಿ ನೋಡಿ. ದಿಸ್ ಈಸ್ ಸ್ಟಿಗ್ಮಾ, ದಿಸ್ ಈಸ್ ಸ್ಟೈಲ್,
this is ovary. ಅದಾಗ್ತಿದೆಯಾ ಸ್ವಲ್ಪ ಕ್ಲೀನ್ ಆಗಿ ಬರೆದ್ರೆ ಸ್ಟಿಗ್ಮಾ ಸ್ಟೈಲ್ ಓವರಿ ಇದಿಷ್ಟು ಫ್ಲವರ್ ಅಲ್ಲಿ ಇರುತ್ತೆ. there is a female part. ನೋಡಿ, this is stigma, this is style, and this is ovary. ಓವರಿಯ ಒಳಗಡೆ ಓವ್ಯೂಲ್ ಇದೆ, ಗೊತ್ತಾಗ್ತಿದೆಯಾ? ಓವ್ಯೂಲ್ ಸೆಲ್ಸ್ ನ ನ್ಯೂಸೆಲಸ್ ಅಂತ ಕರಿತೀವಿ. ನ್ಯೂಸೆಲಸ್ ಮೆಗಾಸ್ಪೋರ್ ಮದರ್ ಸೆಲ್ ಆಯ್ತು. ಈ ಮೆಗಾಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಆಗಿ ಮೆಗಾಸ್ಪೋರ್ಸ್ ಆಯ್ತು, ಗೊತ್ತಾಗ್ತಿದೆಯಾ? ಮೆಗಾಸ್ಪೋರ್ ಅಲ್ಲಿ ಒಂದು ಮೆಗಾಸ್ಪೋರ್ ಉಳಿತು ಫಂಕ್ಷನಲ್. ಆ ಫಂಕ್ಷನಲ್ ಮೆಗಾಸ್ಪೋರ್ ಮೈಟೋಸಿಸ್ ಆಗಿ ಎಂಬ್ರಿಯೋಸ್ಯಾಕ್ ಫಾರ್ಮ್ ಆಗಿದೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋಸ್ಯಾಕ್ ವಿಚ್ ಕನ್ಸಿಸ್ಟ್ ಆಫ್ ಆಂಟಿಕೋಡಲ್ಸ್, ಪೋಲಾರ್ ನ್ಯೂಕ್ಲಿಯೈ, ಎಗ್ ಅಂಡ್ ಸಿನರ್ಜಿಸ್. ಈಗ ಫರ್ಟಿಲೈಸೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ, ಫರ್ಟಿಲೈಸೇಷನ್ ಇನ್ ಆಂಜಿಯೋಸ್ಪರ್ಮ್ಸ್ ಈ ಸ್ಪೆಷಲ್ ಮೆಕ್ಯಾನಿಸಮ್. ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತಲ್ಲ, ಅದು ಒಂದು ಸ್ಪೆಷಲ್ ಪ್ರೋಸೆಸ್. ಯಾವ ರೀತಿ ಫರ್ಟಿಲೈಸೇಷನ್ ಆಗುತ್ತೆ ಅನ್ನೋದನ್ನ ವಿ ವಿಲ್ ಗೋಯಿಂಗ್ ಟು ಸ್ಟಡಿ ರೈಟ್ ನೌ. Now we are going to study the process of fertilization. Now we are going to study the process of fertilization in angiosperms. Angiosperms ಅಲ್ಲಿ fertilization ಹೇಗಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಡಯಾಗ್ರಾಮ್ ಹಾಕಿದ್ದೀನಿ. ಏನು ಅಂತಂದ್ರೆ, ನಾವು ಆಲ್ರೆಡಿ ನೋಡಿದ್ವಿ, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಕನ್ಸಿಸ್ಟ್ ಆಫ್ 3 ಮೇನ್ ಸ್ಟ್ರಕ್ಚರ್ಸ್, ದಟ್ ಇಸ್ ಸ್ಟಿಗ್ಮಾ, ಸ್ಟೈಲ್, ಓವರಿ. ನೋಡಿ, ಸ್ಟಿಗ್ಮಾ ಸ್ಟೈಲ್ ಇದೆ, ಓವರಿನ ತುಂಬಾ ದೊಡ್ಡದಾಗಿ ಬರೀತಿದ್ದೀನಿ ಬಿಕಾಸ್ ಇನ್ ಓವರಿ ಓನ್ಲಿ ಫರ್ಟಿಲೈಸೇಷನ್ ಅಕರ್ಸ್. ಓವರಿ ಒಳಗಡೆ ಓವ್ಯೂಲ್ಸ್ ಇರುತ್ತೆ. ಓವ್ಯೂಲ್ಸ್ ಇಂದ ಏನಾಗುತ್ತೆ, ಎಂಬ್ರಿಯೋಸ್ಯಾಕ್ ಬರ್ತಾ ಹೋಗುತ್ತೆ. ಎಂಬ್ರಿಯೋಸ್ಯಾಕ್ ಅಲ್ಲಿ 3 ಸೆಲ್ಸ್ಗಳು, ಒಂದು ಆಂಟಿಕೋಡಲ್ಸ್, ಒನ್ ಟೈಪ್ ಆಫ್ ಸೆಲ್, ಅಂಡ್ ಸೆಕೆಂಡ್ ಟೈಪ್ ಇಸ್ ಪೋಲಾರ್ ನ್ಯೂಕ್ಲಿಯೈ. ಪೋಲಾರ್ ನ್ಯೂಕ್ಲಿಯೈ ಲೇಟರ್ ದೇ ವಿಲ್ ಫಾರ್ಮ್ ಸೆಕೆಂಡರಿ ನ್ಯೂಕ್ಲಿಯಸ್. ಪೋಲಾರ್ ನ್ಯೂಕ್ಲಿಯೈ ಕೊನೆಗೆ ಏನ್ ಮಾಡುತ್ತೆ, ಸೆಕೆಂಡರಿ ನ್ಯೂಕ್ಲಿಯಸ್ ನ ಫಾರ್ಮೇಶನ್ ಮಾಡುತ್ತೆ. ಆಮೇಲೆ ಕೊನೆಯ ಭಾಗದಲ್ಲಿ ಎಗ್ ಇರುತ್ತೆ, ಮತ್ತೆ ಸಿನರ್ಜಿಡ್ಸ್ ಇರುತ್ತೆ. ಒಂದು ಎಗ್ ಇದೆ ಮಧ್ಯಭಾಗದಲ್ಲಿ, ಆ ಕಡೆ ಏನಾಗಿದೆ, ಸಿನರ್ಜಿಡ್ಸ್ ಇದೆ, ಗೊತ್ತಾಗ್ತದೆ. ಆಮೇಲೆ ಇಲ್ಲಿ ಇನ್ನೊಂದು ಸ್ಟ್ರಕ್ಚರ್ ನ ಬರ್ದಿದ್ದೀನಿ, ಪೋಲನ್ ಗ್ರೈನ್ಸ್. ನಾವು ಆಲ್ರೆಡಿ ನೋಡಿದ್ವಿ, ಪೋಲನ್ ಗ್ರೈನ್ಸ್ ಅಲ್ಲಿ 2 ಸೆಲ್ ಇರುತ್ತೆ, ಒಂದು ಜನರೇಟಿವ್ ಸೆಲ್, ಇನ್ನೊಂದು ವೆಜಿಟೇಟಿವ್ ಸೆಲ್ ಅಂತ. ಈ ವೆಜಿಟೇಟಿವ್ ಸೆಲ್ ನ ನಾವು ಟ್ಯೂಬ್ ಸೆಲ್ ಅಂತ ಕರಿತೀವಿ ಬಿಕಾಸ್ ದೇ ವಿಲ್ ಫಾರ್ಮ್ ಪೋಲನ್ ಟ್ಯೂಬ್. ಪೋಲನ್ ಟ್ಯೂಬ್ ನ ಅದೇನ್ ಮಾಡುತ್ತೆ, ಫಾರ್ಮ್ ಮಾಡ್ತಾ ಹೋಗುತ್ತೆ. ನೋಡಿ, ಇದು ಮೇಲ್ಗಡೆ ಇರೋದು ವೆಜಿಟೇಟಿವ್ ಸೆಲ್, ಕೆಳಗಡೆ ಇರೋದು ಜನರೇಟಿವ್ ಸೆಲ್, ಮೇಲ್ಭಾಗದಲ್ಲಿ ಇರೋದು, ಕೆಳಭಾಗದಲ್ಲಿ ಇರೋದು ವೆಜಿಟೇಟಿವ್ ಸೆಲ್. ಈ ವೆಜಿಟೇಟಿವ್ ಸೆಲ್ ಇಂದ ಆಲ್ರೆಡಿ ಒಂದು ಟ್ಯೂಬ್ ಬಂದಿದೆ, ಕಾಣ್ತದೆ ನಿಮಗೆ, ಪೋಲಾರ್ ಟ್ಯೂಬ್ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ? ಪೋಲನ್ ಟ್ಯೂಬ್ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ? ಇಲ್ಲಿ ಪೋಲನ್ ಟ್ಯೂಬ್ ಆಲ್ರೆಡಿ ಎಗ್ ಹತ್ರ ಬಂದಿದೆ. ಈ ಎಗ್ ಹತ್ರ ಬಂದಾಗ ಏನಾಗುತ್ತೆ, ನಾನು ಹೇಳಿದೆ ಅವಾಗ, ಇದೇ ಒಂದು ಪೋಲನ್ ಗ್ರೈನ್ ಅಂತ ಅಂದ್ರೆ ಜನರೇಟಿವ್ ಸೆಲ್, GC ಅಂದ್ರೆ ಜನರೇಟಿವ್ ಸೆಲ್, ಅಂದ್ರೆ ವೆಜಿಟೇಟಿವ್ ಸೆಲ್ ಕೆಳಭಾಗದಲ್ಲಿ. ಈ ವೆಜಿಟೇಟಿವ್ ಸೆಲ್ ನ ಟ್ಯೂಬ್ ಸೆಲ್ ಅಂತ ಕೂಡ ಕರಿತೀವಿ. ಆಗಿದೆ ವೆಜಿಟೇಟಿವ್ ಸೆಲ್ ಬಗ್ಗೆ ನಮಗೆ ಗೊತ್ತಾಗಿದೆ. ಸೊ ಇಲ್ಲಿವರೆಗೂ ಸೆಲ್ಸ್ ಬಂದಾಗ, ಇಲ್ಲಿ ಈ ಪೋಲನ್ ಟ್ಯೂಬಲ್ ಸೆಲ್ಸ್ ಈ ರೀತಿ ಬರ್ತಾ ಹೋಗ್ತಾ ಇರುತ್ತೆ. ಕೆಳಭಾಗದಲ್ಲಿ ಬಂದಾಗ ಈ ವೆಜಿಟೇಟಿವ್ ಸೆಲ್ ಏನಾಗುತ್ತೆ, ಡಿಸ್ಅಪಿಯರ್ ಆಗುತ್ತೆ. ವೆಜಿಟೇಟಿವ್ ಸೆಲ್ ಏನಾಗುತ್ತೆ, ಅಟ್ ದಿ ಟೈಮ್ ಆಫ್ ಫರ್ಟಿಲೈಸೇಷನ್ ದಿಸ್ ವಿಲ್ ಡಿಸ್ಅಪಿಯರ್. ಉಳಿಯೋದು ಯಾವುದು, ಬರೀ ಜನರೇಟಿವ್ ಸೆಲ್ ಮಾತ್ರ. ದಿಸ್ ಜನರೇಟಿವ್ ಸೆಲ್, ಒಂದೇ ಒಂದು ಜನರೇಟಿವ್ ಸೆಲ್ ಇದೆಯಲ್ಲ, ದಿಸ್ ಜನರೇಟಿವ್ ಸೆಲ್ ಅಂಡರ್ಗೋ ಮೈಟೋಸಿಸ್. ಈ ಜನರೇಟಿವ್ ಸೆಲ್ ಅಲ್ಲಿ ಏನಾಗುತ್ತೆ, ಮೈಟೋಸಿಸ್ ಆಗುತ್ತೆ. ಮೈಟೋಸಿಸ್ ಅಂದ್ರೆ ಈಕ್ವೇಷನಲ್ ಸೆಲ್ ಡಿವಿಷನ್. ಎಷ್ಟು ಸೆಲ್ಸ್ ಫಾರ್ಮೇಶನ್ ಆಗಬೇಕು, 2 cells. ಸೊ ಇಟ್ ವಿಲ್ ಫಾರ್ಮ್ 2 male gametes. ಗೊತ್ತಾಗ್ತಿದೆಯಾ? ಅಟ್ ದ ಟೈಮ್ ಆಫ್ ಫರ್ಟಿಲೈಸೇಷನ್ the vegetative cell is disappears and the generative cell undergo mitosis to form 2 male gametes. So male gametes ಎಷ್ಟಿದೆ, 2 male gametes ರೆಡಿ ಇದೆ. ಈ 2 male gametes ಅಲ್ಲಿ I will write the process here. 2 male gametes are present. Out of 2 male gametes, the 1 male gamete fuses with egg cell. ಅದು 2 male gametes ಅಲ್ಲಿ, ಈ 2 male gametes ಅಲ್ಲಿ 1 male gamete fuses with egg cell. Male gamete to haploid, egg ಕೂಡ haploid. So one haploid male gamete fuses with haploid egg cell to form
ಡಿಪ್ಲಾಯ್ಡ್ zygote. ಅದೆರಡು ಸೇರಿ ಏನಾಗುತ್ತೆ zygote ಆಗುತ್ತೆ. ಹಿಯರ್ ದ ಫ್ಯೂಷನ್ ಆಫ್ ಗ್ಯಾಮೀಟ್ಸ್ ಅಕ್ಕರ್. ಹೌದಾ, ಇಲ್ಲಿ ಎರಡು ಗ್ಯಾಮೀಟ್ಸ್ ಗಳು ಫ್ಯೂಸ್ ಆಗಿದೆ, ಒಂದು ಮೇಲ್ ಗ್ಯಾಮೀಟ್ ಇನ್ನೊಂದು ಫಿಮೇಲ್ ಗ್ಯಾಮೀಟ್. ದಿಸ್ ಫ್ಯೂಷನ್ ಆಫ್ ಗ್ಯಾಮೀಟ್ಸ್ ಟು ಫಾರ್ಮ್ zygote. ಎರಡು ಗ್ಯಾಮೀಟ್ ಫ್ಯೂಸ್ ಆಗಿ ಏನಾಗಿದೆ zygote ಆಗಿದೆ ಅಲ್ವಾ. ದ ಪ್ರೋಸೆಸ್ ಆಫ್ ಫ್ಯೂಷನ್ ಆಫ್ ಗ್ಯಾಮೀಟ್ಸ್ ಈಸ್ ನೌನ್ ಆಸ್ syngamy. The process of fusion of gametes is known as syngamy. ಎರಡು ಗ್ಯಾಮೆಟ್ಸ್ ಗಳು ಫ್ಯೂಸ್ ಆಗುತ್ತಲ್ಲ ಅದನ್ನು ನಾವು syngamy ಅಂತ ಕೂಡ ಕರಿತೀವಿ. ಸೊ ನೋಡಿ, ಎರಡು ಮೇಲ್ ಗ್ಯಾಮೆಟ್ ಅಲ್ಲಿ ಒಂದು ಮೇಲ್ ಗ್ಯಾಮೆಟ್ zygote ಆಯ್ತು ಎಗ್ ಜೊತೆ ಸೇರಿ, ಇನ್ನೊಂದು ಮೇಲ್ ಗ್ಯಾಮೆಟ್ ಉಳಿದಿದೆಯಲ್ಲ. ಸೊ ಐ ವಿಲ್ ರೈಟ್ ಹಿಯರ್ ನೋಡಿ, ಅಲ್ಲೂ ಒಂದು ಗ್ಯಾಮೆಟ್ ನ ಕೆಲಸ ಬರ್ತಿದ್ದೀನಿ, ಇನ್ನೊಂದು ಗ್ಯಾಮೆಟ್ ಇಲ್ಲಿ ಬರೀತಾರೆ. The remaining one male gamete fuses with polar nuclei. ಉದಾಹರಣೆ, ಸೊ ಒಂದು ಗ್ಯಾಮೆಟ್ ಇಲ್ಲಿ ಎಗ್ ಜೊತೆ ಫ್ಯೂಸ್ ಆಗಿದೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆಗಿದೆ. The remaining one male gamete is haploid. That will fuses with polar nuclei, that is diploid. Polar nuclei is diploid. So, remaining one male gamete fuses with polar nuclei to form 2n plus n ಏನಾಗಿದೆ 3n to form triple structure known as primary endosperm nucleus. This is 3n in nature. This primary endosperm nucleus, which is triploid in nature. So, remaining one male gamete fuses with polar nuclei at the center. Central is the polar nuclei. So, polar nuclei is diploid. The male gamete is haploid. Both n plus 2n, they will fuse to form a structure known as primary endosperm nucleus. This primary endosperm nucleus, which is a triploid in structure, ಮೂರು n ಗಳು ಸೇರಿದೆ, ಅದಕ್ಕೆ ಅದನ್ನ ಟ್ರಿಪ್ಲಾಯ್ಡ್ ಅಂತ ಕರಿತೀವಿ. ಸಿಂಗಲ್ n ಇದ್ರೆ ಹ್ಯಾಪ್ಲಾಯ್ಡ್, ಎರಡು n ಇದ್ರೆ ಡಿಪ್ಲಾಯ್ಡ್, ಮೂರು n ಇದ್ರೆ ಟ್ರಿಪ್ಲಾಯ್ಡ್ ಅಂತ ಕರಿತೀವಿ. ಸೊ ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಕೆಲಸ ಏನು ಅಂದ್ರೆ, ದಿಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ವಿಲ್ ಗಿವ್ ನರಿಶ್ಮೆಂಟ್ ಟು ಡೆವಲಪಿಂಗ್ ಎಂಬ್ರಿಯೋ. ಈ ಎಂಬ್ರಿಯೋ ಬೆಳಿಬೇಕಲ್ವಾ, ಈ zygote ಇದ್ದು ಎಂಬ್ರಿಯೋ ಆಗುತ್ತೆ. ಆಮೇಲೆ ಆ ಎಂಬ್ರಿಯೋ ಬೆಳೆಯೋದಕ್ಕೆ ನ್ಯೂಟ್ರಿಷಿಯನ್ ಅಥವಾ ನರಿಶ್ಮೆಂಟ್ ನ ಕೊಡೋರು ಯಾರು ಅಂದ್ರೆ ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಗೊತ್ತಾಗ್ತದೆ. ಇಲ್ಲಿ ನೋಡಿ, ಒಂದು ಸಲಿ syngamy ಆಗಿದೆ, ಇನ್ನೊಂದು ಸಲಿ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿದೆ. ಹೌದಾ? ಸೊ ಫ್ಯೂಷನ್ ಆಫ್ ಒನ್ ಮೇಲ್ ಗ್ಯಾಮೆಟ್ ವಿತ್ ಅನದರ್ ಫೀಮೇಲ್ ಗ್ಯಾಮೆಟ್ ಇಸ್ ನೌನ್ ಆಸ್ syngamy. Zygotes, the process we call them as syngamy. And here the fusion of 3 cells occurs. ಹೌದಾ? ಇಲ್ಲಿ 3 cells, 2 cells ಇದು ಡಿಪ್ಲಾಯ್ಡ್, ಇದು ಒಂದು ಮೇಲ್ ಗ್ಯಾಮೆಟ್. Here the fusion of 3 cells will occur. That fusion we call them as triple fusion. ಹೌದಾ? ಇಲ್ಲಿ 3 cells ಕೂಡಿರೋದ್ರಿಂದ ಇಲ್ಲಿ ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಸೊ syngamy plus syngamy and triple fusion. syngamy ಆಗುತ್ತೆ ಆಂಜಿಯೋಸ್ಪರ್ಮ್ಸ್ ಅಲ್ಲಿ, ಮತ್ತೆ ಟ್ರಿಪಲ್ ಫ್ಯೂಷನ್ ಆಗುತ್ತೆ. syngamy plus triple fusion is collectively we call them as double fertilization. syngamy ಮತ್ತೆ ಟ್ರಿಪಲ್ ಫ್ಯೂಷನ್ ನಾವು ಎರಡು ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಇನ್ ಆಂಜಿಯೋಸ್ಪರ್ಮ್ಸ್ the process of fertilization is double fertilization. Fertilization ಅಂದ್ರೆ ಗೊತ್ತಿದೆ, ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ ಅಂಡ್ ಫಿಮೇಲ್ ಗ್ಯಾಮೆಟ್ ಟು ಫಾರ್ಮ್ zygote ಅಂತ ಗೊತ್ತಿದೆ. ಬಟ್ ನಾರ್ಮಲ್ ಆಗಿ ಒಂದು ಸಲಿ ಆಗುತ್ತೆ, ಬಟ್ ಇಲ್ಲಿ 2 ಸಲಿ ಆಗ್ತಿದೆ. ಯಾವ್ದು? ಒಂದು syngamy, ಇನ್ನೊಂದು ಟ್ರಿಪಲ್ ಫ್ಯೂಷನ್. ಎರಡನ್ನು ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಸೊ ಆಫ್ಟರ್ ಡಬಲ್ ಫರ್ಟಿಲೈಸೇಷನ್ ಆಫ್ಟರ್ ಫರ್ಟಿಲೈಸೇಷನ್ ಆಯ್ತು, ಎಗ್ಗು ಮತ್ತೆ ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ zygote ಆಯ್ತು. ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ದ zygote ಡೆವಲಪ್ಸ್ ಇಂಟು ಎಂಬ್ರಿಯೋ.
So after fertilization, I will rub this. After fertilization, zygote develops into embryo. Zygote ಏನಾಗುತ್ತೆ embryo ಆಗಿ ಡೆವಲಪ್ಮೆಂಟ್ ಆಗುತ್ತೆ. Then ovary develops into fruit. Ovary ಏನಾಗುತ್ತೆ ಹಣ್ಣಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. And the ovules develops into seed. Ovules ಏನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಸೀಡ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. So this is about after fertilization or post fertilization. Post ಅಂದ್ರೆ fertilization ಆದ ನಂತರ, post ಅಂದ್ರೆ ನಂತರ, ಗೊತ್ತಾಗ್ತಿದೆ. So based on the development of embryo and cotyledons, based on the cotyledons, the embryo is of two types. ಈ ಎಂಬ್ರಿಯೋದಲ್ಲಿ ಎರಡು ಟೈಪ್ ಗಳಿವೆ. So let's discuss the types of embryos. Then types based on cotyledons. ಕಾಟಿಲಿಡನ್ಸ್ ಅಂದ್ರೆ ದಳ ಅಂತ ಅರ್ಥ ಕನ್ನಡದಲ್ಲಿ. ಕಾಟಿಲಿಡನ್ಸ್ ನ ಆಧಾರದ ಮೇಲೆ ಪ್ಲಾಂಟ್ಸ್ ಅನ್ನು ನಾವು ಏಕದಳ ಧಾನ್ಯ, ದ್ವಿದಳ ಧಾನ್ಯ ಅಂತ ಏಕದಳ, ದ್ವಿದಳ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಸೊ ಅದೇ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಕಾಟಿಲಿಡನ್ಸ್ ಆರ್ ನಥಿಂಗ್ ಬಟ್ ಎಂಬ್ರಿಯೋನಿಕ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಕಾಟಿಲಿಡನ್ಸ್ they are the embryonic leaf-like structures. Okay, this cotyledons based on this cotyledons is of two categories. ಈ cotyledons ಅಲ್ಲಿ ಎರಡು category ಇದೆ. ಒಂದು monocotyledon and another one is dicotyledons. So this cotyledons of two categories. One is monocotyledon and another one is dicotyledon. So based on the cotyledon, there are two types of plants are present. One is monocotyledonous plants and another one is dicotyledonous plants. So based on the cotyledonous, the plants are of two types. One is monocotyledonous plants, ಅಂದ್ರೆ ಏಕದಳ ಧಾನ್ಯಗಳು, and another one is this plants ಅಂದ್ರೆ ದ್ವಿದಳ ಧಾನ್ಯಗಳು. ಸೊ monocotyledonous plants to dicotyledonous plants ಏನು ವ್ಯತ್ಯಾಸ? ಸೊ ನಮಗೆ ಗೊತ್ತಿದೆ the dicotyledonous plants have taproot system, whereas the monocotyledonous plants having fibrous root system, and the monocotyledonous plants leaves having ಪ್ಯಾರಲಲ್ ವೆನೇಷನ್. ಲೀಫ್ ಅಲ್ಲಿ ಯಾವ ರೀತಿ ವೆನೇಷನ್ ಇರುತ್ತೆ ಅಂದ್ರೆ ಪ್ಯಾರಲಲ್ ವೆನೇಷನ್ ಅಂದ್ರೆ ಈ ಬಾಳೆ ಎಲೆ ಎಕ್ಸಾಂಪಲ್ ತೆಗೆದುಕೊಳ್ತಾ ಹೋದ್ರೆ ಈ ಎಲೆಗಳಲ್ಲಿ ಈ ರೀತಿ ಲೈನ್ಸ್ ಇರುತ್ತಲ್ಲ, ಅವು ಈ ರೀತಿ ಉದ್ದ ಇರುತ್ತೆ ಪ್ಯಾರಲಲ್, ಗೊತ್ತಾಗ್ತದೆ. ಅದೇ ಇನ್ ಕೇಸ್ ಆಫ್ ಡೈಕಾಟ್ ಪ್ಲಾಂಟ್ ಲೀಫ್ ದೇ ಹ್ಯಾವ್ ರೆಟಿಕ್ಯುಲೇಟ್ ವೆನೇಷನ್. ಡೈಕೋಟಿಲೆಡನಸ್ ಪ್ಲಾಂಟ್ಸ್ ಅಲ್ಲಿ ಲೀಫ್ ಯಾವ ರೀತಿ ವೆನೇಷನ್ ಇರುತ್ತೆ ಅಂದ್ರೆ ರೆಟಿಕ್ಯುಲೇಟ್ ವೆನೇಷನ್. ಅಂಡ್ ನೆಕ್ಸ್ಟ್ ಇನ್ ಡೈಕೋಟಿಲೆಡನಸ್ ಪ್ಲಾಂಟ್ಸ್ ದ ಫ್ಲವರ್ಸ್ ಆರ್ ಟೆಟ್ರಾಮರಸ್ ಆರ್ ಪೆಂಟಾಮರಸ್. ಇನ್ ಡೈಕೋಟಿಲೆಡನಸ್ ಪ್ಲಾಂಟ್ಸ್ ಫ್ಲವರ್ಸ್ ಆರ್ ಟೆಟ್ರಾಮರಸ್, ಟೆಟ್ರಾ ಅಂದ್ರೆ ನಾಲ್ಕು, ಟೆಟ್ರಾಮರಸ್ or
ಪೆಂಟಾಮರಸ್, ಪೆಂಟಾ ಅಂದ್ರೆ 5, ಪೆಂಟಾಮರಸ್ ಅಥವಾ ಟೆಟ್ರಾಮರಸ್ ಅಂದ್ರೆ ಏನು ಅಂದ್ರೆ, ಈಗ ಡೈಕೋಟಿಲೆಡೋನಸ್ ಪ್ಲಾಂಟ್ಸ್ ನ ಹೂವಿನ ಸ್ಟ್ರಕ್ಚರ್ ನೋಡಿದ್ರೆ ಆ ಹೂವಿನಲ್ಲಿ 4 ಅಥವಾ 5 ದಳಗಳಿರುತ್ತೆ, ಅಂದ್ರೆ ಎಲೆಗಳು, ಎಲೆಗಳಂತೀನಿ, ಪೆಟಲ್ಸ್ಗಳು, ಗೊತ್ತಾಗ್ತಿದೆಯಾ? ಸೊ ಗುಲಾಬಿ ತುಂಬಾ ಪೆಟಲ್ಸ್ ಗಳಿರುತ್ತೆ, ಗೊತ್ತಾಗ್ತಿದೆಯಾ? ಸೊ ಈ ಪೆಟಲ್ಸ್ ನಾವೇನಂತೀವಿ, ಪೆಟಲ್ಸ್ ಡೈಕೋಟಿಲೆಡೋನಸ್ ಯಾವ ರೀತಿ ಇರುತ್ತೆ ಅಂದ್ರೆ 4 ಅಥವಾ 5 ಪೆಟಲ್ಸ್ ಗಳಿರುತ್ತೆ, ಗೊತ್ತಾಗ್ತಿದೆಯಾ? ಅದೇ the flowers of monocotyledonous only trimers. ಸೊ ಮೊನೊಕಾಟಿನಸ್ ಫ್ಲವರ್ಸ್ ಅಲ್ಲಿ ದಳಗಳು ಅಂದ್ರೆ ಫ್ಲವರ್ಸ್ ಪೆಟಲ್ಸ್ ಏನಿರುತ್ತೆ ಬರೀ 3 ಇರುತ್ತೆ ಮೊನೊಕಾಟಿಲಿಡನಸ್ ಅಲ್ಲಿ, ಬಟ್ ಡೈಕಾಟ್ಸ್ ಅಲ್ಲಿ ಮಾತ್ರ 4 ಅಥವಾ 5 ಇರುತ್ತೆ. ಐ ಆಮ್ ರೈಟ್ ವೈಸ್ ವರ್ಸಾ, ಚೇಂಜ್ ಇಟ್. ಸೊ ಮೊನೊಕಾಟಿಲಿಡನಸ್ ಫ್ಲವರ್ಸ್ ಆರ್ ಟ್ರೈಮರಸ್, whereas dicotyledonous flowers they are tetra or pentamerous in nature. Monocotyledonous plants example ಕೊಡೋದಾದ್ರೆ all the grains, cereal grains what we eat, that is includes ragi, barley, jowar, ಗೊತ್ತಾಗ್ತಿದೆಯಾ? ನಾವೇನು ಧಾನ್ಯಗಳನ್ನ ತಿಂತಿದೀವಲ್ಲ, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಗೊತ್ತಾಗ್ತಿದೆಯಾ, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ನವಣೆ ಆಗಿರ್ಬೋದು, ಆಲ್ ಆರ್ ಮೊನೊಕಾಟ್ಸ್. ಅದ್ರ ಜೊತೆ ಎಕ್ಸಾಂಪಲ್ ಇನ್ನು ಹೇಳೋದಾದ್ರೆ ಕೋಕೋನಟ್, ಗೊತ್ತಾಗ್ತಿದೆಯಾ, ಅರೇಕಾ ನಟ್, ದೆನ್ ಬನಾನಾ, ದೇ ಆರ್ ಆಲ್ ಎಕ್ಸಾಂಪಲ್ ಫಾರ್ ಮೊನೊಕಾಟಿಲಿಡನಸ್ ಪ್ಲಾಂಟ್ಸ್. ಎಕ್ಸಾಂಪಲ್ ಕೋಕೋನಟ್, wheat, ragi, then jowar. and the dicotyledonous plants example andre mango plant, a mango tree, then neem, ಬೇವಿನ ಮರ, ಗೊತ್ತಾಗ್ತಿದೆಯಾ? ಸೊ these are the example for dicotyledonous plants and monocotyledonous plants. examples ಆದ ನಂತರ economic importance of monocotyledonous plants and dicotyledonous plants ಅಥವಾ ಆಂಜಿಯೋಸ್ಪರ್ಮ್ಸಿನ ಎಕನಾಮಿಕ್ ಇಂಪಾರ್ಟೆನ್ಸ್ ನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದ್ರೆ, first one, the angiosperms, majority of the angiosperms, they are used in medicinal purpose. ಎಷ್ಟೋ ಗಿಡಗಳನ್ನ ನಾವು ಮೆಡಿಸಿನಲ್ ಪರ್ಪಸ್ಗೋಸ್ಕರ ಬೆಳೆಸ್ತಾರೆ. ತುಳಸಿ ಅದು ಮೆಡಿಸಿನ್ ಪರ್ಪಸ್ ಇದೆ, ನೀಮ್ ಮೆಡಿಸಿನಲ್ ಪರ್ಪಸ್ ಇದೆ ಅಲ್ವಾ? ಸೊ ಅಂಡ್ ಮೆಜಾರಿಟಿ ಆಫ್ ದಿ ಆಂಜಿಯೋಸ್ಪರ್ಮ್ಸ್ ದೇ ಆರ್ ಯೂಸ್ಡ್, ಓಕೆ, ದೇ ಆರ್ ಮೇನ್ಲಿ ಯೂಸ್ಡ್ ಫಾರ್ ಫಾಡರ್. ಫಾಡರ್ ಅಂತ ಅಂದ್ರೆ ಮೇವು. ಫಾರ್ ಎಕ್ಸಾಂಪಲ್ ಭತ್ತದ ಹುಲ್ಲಾಗಿರ್ಬೋದು ಅಥವಾ ರಾಗಿ, ತೆನೆ, ಅದನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಪ್ರಾಣಿಗಳಿಗೆ ಹುಲ್ಲಾಗಿ ಕೊಡ್ತಾ ಹೋಗ್ತೀವಿ, ಹೌದಾ? ಮೇವಾಗಿ ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಮೇವಾಗಿ ಕೊಡೋದೆಲ್ಲ ಆಂಜಿಯೋಸ್ಪರ್ಮ್ಸ್. ಅಂಡ್ ದೆನ್ ನೆಕ್ಸ್ಟ್, some angiosperms they are used it to make furnitures. ಫರ್ನಿಚರ್ಸ್ ಯಾವ್ಯಾವ ಅಂದ್ರೆ ಬೀಟೆ ಆಗಿರ್ಬೋದು, ಸಾಗವಾನಿ ಮರ ಆಗಿರ್ಬೋದು, ತೇಗ ಆಗಿರ್ಬೋದು, ಅದನ್ನ ಫರ್ನಿಚರ್ಸ್ ಯೂಸ್ ಮಾಡ್ತಾ ಹೋಗ್ತೀವಿ. ಸಮ್ ಆರ್ ಯೂಸ್ಡ್ ಫಾರ್ some majority of the angiosperms they will produce flowers, and after flowers the flowers are developed into fruit ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಎಷ್ಟು ಆಂಜಿಯೋಸ್ಪರ್ಮ್ಸ್ ನಾವು ಹಣ್ಣಿಗೋಸ್ಕರ ಬಳಸ್ತಾ ಹೋಗ್ತೀವಿ, ಗೊತ್ತಾಗ್ತಿದೆ? ಸೊ ಆಂಜಿಯೋಸ್ಪರ್ಮ್ಸ್ ಆರ್ ದಿ ಓನ್ಲಿ ಒನ್ ಗ್ರೂಪ್ ದಟ್ ಪ್ರೊಡ್ಯೂಸ್ ಫ್ಲವರ್ಸ್, ಲೇಟರ್ ದಟ್ it will become fruit, ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ಅಬೌಟ್ ದ ಆಂಜಿಯೋಸ್ಪರ್ಮ್ಸ್. ಸೊ ಇನ್ ನೆಕ್ಸ್ಟ್ ಕ್ಲಾಸ್ we are going to study about alternation of generation.